ನೋಡಿ, ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿದ್ದೆ. ಈ ಥರ ಮಾಡ್ಕೊಂಡು ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಬಾಣಲಿ ಇಟ್ಬಿಟ್ಟು ಎಣ್ಣೆ, ಸಾಸಿವೆ, ಇಂಗು ಹಾಕ್ಕೋಬೇಕು. ಇವಾಗ ಉದ್ದಿನಬೇಳೆ, ಕಡಲೆ ಬೀಜ ಇದು ಫ್ರೈ ಆದಮೇಲೆ ಕರಿಬೇವು ಒಂದೆರಡು ಕಡ್ಡಿ, ಆಮೇಲೆ ಇವಾಗ ಉದ್ದಕ್ಕೆ ಹಚ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎರಡೇ ಹಾಕ್ಕೊಳ್ಳಿ. ಸಾಂಬಾರು ಪುಡಿ ಹಾಕ್ತೀವಿ, ಅದಕ್ಕೋಸ್ಕರ 2 ಹಸಿಮೆಣ್ಸಿನ್ಕಾಯಿ ಹಾಕಿ ಸಾಕು. ಉಪ್ಪು, ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಹುಣಸೆ ಹುಳಿ ನೆನೆಸಿಟ್ಕೊಂಡಿರಬೇಕು. 1 ಲೋಟ ಅವಲಕ್ಕಿಗೆ 1/4 ಲೋಟ ಹುಣಸೆ ಹಣ್ಣಿನ ನೀರು ಮತ್ತು ಮಾಮೂಲಿ ನೀರು ಒಂದು ಅರ್ಧ ಲೋಟ. 1 ಲೋಟ ಅವಲಕ್ಕಿಗೆ ಟೋಟ್ಲ್ 3/4 ಲೋಟ ಇಡಿಸುತ್ತೆ. ಬೆಲ್ಲ ಸ್ವಲ್ಪ, ಕಲ್ಲುಪ್ಪು ಸ್ವಲ್ಪ ಹಾಕ್ಬಿಟ್ಟು ಸಾಂಬಾರು ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು, ಚಿಕ್ಕ ಸ್ಪೂನಲ್ಲಿ. ಇದು ಕುದಿಯೋದ್ರೊಳಗೆ ನಾವು ಅವಲಕ್ಕಿ ತೊಳೆದಿಟ್ಕೊಂಡು ಬರೋಣ. ಇದು ಕುದಿಯೋವಾಗೆ ನೋಡಿ, ನೀರು ಹಾಕ್ಬಿಟ್ಟು ಅವಾಗೇ ತೊಳೆದಿರಬೇಕು. ಅವಲಕ್ಕಿ ಮೊದಲೇ ತೊಳೆದಿಟ್ಕೊಂಡ್ರೆ ನೆಂದು ಬಿಡುತ್ತೆ, ಅಲ್ಲಿ ನೀರು ಜಾಸ್ತಿ ಆಗಿಬಿಡುತ್ತೆ. ಇವಾಗ ಅವಲಕ್ಕಿ 3 ಸರಿ ತೊಳೆದ್ಬಿಟ್ಟು ಇವಾಗ ನೋಡಿ, ಇದು ಕುದೀತಾ ಇದೆ ಅಲ್ವಾ, ಇದರಲ್ಲಿ ಹಾಕ್ಬಿಡೋಣ. ಇವಾಗ ಸ್ಟವ್ ಆರಿಸ್ಬಿಡಬೇಕು. ಸ್ಟವ್ ಏನು ಉರಿಯೋಷ್ಟಿಲ್ಲ, ಬಿಸಿ ನೀರಲ್ಲೇ ಇದಾಗುತ್ತೆ. ಒಂದಿಡೀ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು 10 ನಿಮಿಷ ಮುಚ್ಚಿಟ್ಬಿಟ್ಟು ತೆಗ್ರಿ. ಉದ್ರುದ್ರಾಗಿ ಏನು ರುಚಿಯಾಗಿರುತ್ತೆ ಗೊತ್ತಾ, ಮಾಡ್ಕೊಂಡು ನೋಡಿ.